ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಪೊನಾಚಿ. ಇದು ಇಂದಿನ ವಿಡಿಯೋದ ಕಂಟಿನ್ಯೂಟಿ ವಿಡಿಯೋ. ಬಿಳಿಗಿರಿ ರಂಗನಾಥನ ನೋಡೋದು ಒಂದು ಖುಷಿ ಆದ್ರೆ, ದೇವಸ್ಥಾನದ ಪಕ್ಕದಲ್ಲಿರುವ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಪರಿಸರವನ್ನು ವೀಕ್ಷಿಸೋದು ಇನ್ನೊಂದು ಖುಷಿ. ಇಲ್ಲಿ ಭಕ್ತಾದಿಗಳಿರ್ಬೋದು, ಗ್ರಾಮಸ್ಥರಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕ್ಲೀನಿಂಗ್ ಅನ್ನ ಮೇಂಟೈನ್ ಮಾಡಬೇಕು. ಬಿಳಿಗಿರಿ ರಂಗನಿಗೆ ಇಷ್ಟ ಆಗೋ ತುಳಸಿ ಮಾಲೆಯನ್ನು ತಕೊಂಡು 2 ಬಿಳಿ 1 ಕೆಂಪು 3 ನಾಮ ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಒಳಗೆ ಹೋದೆ. ಅವರೊಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಅಂದ್ರೆ ಇದನ್ನ ಯಾಕೆ ಹಾಕ್ಸ್ಕೊಬೇಕು, ಯಾವ್ಯಾವ ಜಾತ್ರೆ ನಡೆಯುತ್ತೆ, ಮತ್ತೆ ರಂಗಪ್ಪ ಹೇಗ್ ಬಂದ, ಇಲ್ಲಿ ಸೋಲಿಗರ ಬಾಲೆ ಯಾರನ್ನ ಇಷ್ಟಪಟ್ಟ, ಇದನ್ನೆಲ್ಲ ಹೇಳ್ತಾ ಇದ್ರು. ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡೆ, ಖುಷಿ ಆಯ್ತು. ಯಾಕಂದ್ರೆ ಒಂದ್ ಕಡೆ ಹೋದಾಗ ಅಲ್ಲಿನ ಇತಿಹಾಸವನ್ನ ತಿಳ್ಕೊಬೇಕು. ಅವ್ರಿಗೆ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದ್ರು. ನಾನು ತಿಳ್ಕೊಂಡು ಅವ್ರಿಗೊಂದು ಕಾಣಿಕೆ ಕೊಟ್ಟು ಇಲ್ಲಿ ಮಾಹಿತಿ ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಅವ್ರು ಅಷ್ಟು ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಪಾಪ ಅಲ್ಲಿ ಪಕ್ಕದಲ್ಲಿ ಇದ್ದವರೇ ಕೊಟ್ರು. ಅದಾದ್ಮೇಲೆ ಅಲ್ಲಿ ಮೇಲೂ ರಂಗನಾಯಕಿಗೆ ಒಂದು ನಮಸ್ಕಾರ ಹಾಕೊಂಡು ಒಳಗಡೆ ಇನ್ನೊಂದ್ಸರಿ ಹೋಗಿ ತೋರಿಸ್ತೀನಿ. ಬಟ್ ಮೇನ್ ದೇವಸ್ಥಾನದ ಒಳಗಡೆ ರಂಗಪ್ಪನ ಫೋಟೋ ಗಿಟೋ ಅಥವಾ ವಿಡಿಯೋ ತೆಗೆಯಂಗಿಲ್ಲ. ಸೊ ಇಲ್ಲಿ ವಿಡಿಯೋ ಕಟ್ ಆಗುತ್ತೆ. ಕಾರಣ ಏನಿರ್ಬೋದು ಅಂದ್ರೆ, ಫೋಟೋ ವಿಡಿಯೋದಲ್ಲೇ ದೇವ್ರು ನೋಡ್ಬಿಟ್ರೆ ಭಕ್ತರು ನೇರವಾಗಿ ಬರೋದು ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಫೋಟೋ ವಿಡಿಯೋ ತೆಗೆಯಂಗಿಲ್ಲ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ಅದಾದ್ಮೇಲೆ ನೋಡಿ, ಈ ಕಡೆ ಲೆಫ್ಟ್ ಬಂದ್ರೆ ಅಲ್ಲಿ ಮೇಲೂ ರಂಗನಾಯಕಿ ದೇವಸ್ಥಾನ ಇದೆ. ಆ ದೇವ್ರನ್ನ ನಾವು ನಿಮಗೆ ತೋರಿಸ್ತೀನಿ. ಇಲ್ಲೇ ಪಕ್ಕದಲ್ಲಿ ರಂಗಪ್ಪನ ಪಾದರಕ್ಷೆಗಳಿದಾವೆ, ಅದಕ್ಕೊಂದು ನಮಸ್ಕಾರ ಹಾಕಬಹುದು. ಕೆಲವೊಬ್ರು ತಲೆ ಮೇಲೆ ಇಡ್ಸ್ಕೊಂಡು ಆಶೀರ್ವಾದ ತಗೊಂತಾರೆ. ರಂಗನಾಥ ಸ್ವಾಮಿ ಬಗ್ಗೆ ಅಲ್ಲಿನ ದಾಸರು ಏನ್ ಹೇಳಿದ್ರು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಫಾಲೋ ಮಾಡಿ. ಧನ್ಯವಾದಗಳು.